ತೆಗೆಯೋಣ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ಮನೇಲಿ ಮಾಡಿಕೊಡಿ, ಖಂಡಿತ ತಿಂತಾರೆ. ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ, ಎಷ್ಟು ಸಾಫ್ಟ್ ಆಗಿದೆ ನೋಡ್ಕೊತೀನಿ. ನಮಸ್ಕಾರ, ವೆಲ್ಕಮ್ ಟು ಸನಾ ಬ್ಲಾಗ್ಸ್. ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಿನ ದೋಸೆ ಅದೆಲ್ಲ ತಿಂದು ಬೇಜಾರಾಗಿತ್ತು. ಅಷ್ಟೇ ಅಲ್ಲ, ಈ ಬೇಸಿಗೆ ಕಾಲ ಶುರು ಆಗೇ ಬಿಡ್ತು. ಸೊ ಬಾಡಿಗೆ ತಂಪಾಗಿರೋಂಥ ರಾಗಿ, ಸೊ ರಾಗಿ ಮುದ್ದೆ ಮಾಡ್ಬೋದು, ರಾಗಿ ಗಂಜಿ ಮಾಡ್ಬೋದು, ರಾಗಿ ರೊಟ್ಟಿ, ರಾಗಿ ದೋಸೆ ಈ ಥರದ್ದೆಲ್ಲ ಮಾಡ್ಕೋಬೋದು. ಸೊ ಇವತ್ತು ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಅದೆಲ್ಲ ಹಾಕಿ ಆ ಕ್ರಂಚಿನೆಸ್ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಮತ್ತು ಖಾರವಾಗಿರೋಂಥ ಹೆಲ್ದಿ ಆಗಿರೋಂತಹ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇದಕ್ಕೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ಹಾಗೆ ಒಂದು ಬೀಟ್ರೂಟು ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಸಿಪ್ಪೆ ತಗೊಂಡು ಚೆನ್ನಾಗಿ ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಆ ರಾಗಿ ರೊಟ್ಟಿನ ಹಿಂಗೆ ತಟ್ಟಬೇಕಾದ್ರೆ ಸರಿಯಾಗಿ ಸಿಗೋದಿಲ್ಲ ಅಂತಂದು. ಸೊ ಸಣ್ಣಕ್ಕೆ ಆದರೆ ಚೆನ್ನಾಗಿ ಎಲ್ಲ ಸಿಪ್ಪೆನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟು, 1 ಸೌತೆಕಾಯಿ, 2 ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಒಂದು 4 ಸೂಜಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಇದ್ರ ಜೊತೆಗೆ ಜೀರಿಗೆ ಮತ್ತು ಅಜ್ವಾನ್ ಕಾಳು ಮತ್ತು ಅರಿಶಿನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬಾಳೆ ಎಲೆನ ಒಂದ್ಸಲ ಬಿಸಿ ಮಾಡ್ಕೊಳ್ಳೋಣ. ಯಾಕಂತಂದರೆ ಅದು ಗಟ್ಟಿ ಇರುತ್ತಲ್ವ. ಸೊ ರೊಟ್ಟಿ ಮಾಡಬೇಕಾದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ಕಟ್ಟಾಗಲ್ಲ, ಮೆತ್ತಗಾಗುತ್ತೆ. ಗಟ್ಟಿಂಗ್ ರಫ್ ಇರೋದಲ್ಲ, ಕಟ್ಟಾಗಲ್ಲ. ಇದೊಂದು ಟ್ರಿಕ್, ಈ ಟ್ರಿಕ್ನು ಫಾಲೋ ಮಾಡಿ. ಇವಾಗ ರಾಗಿ ರೊಟ್ಟಿ ತಟ್ಕೊಳ್ಳೋಣ. ಸೊ ಇದ್ರ ಬ್ಯಾಕ್ ಸೈಡ್ ತಟ್ಟಬೇಕದ ಆ್ಯಕ್ಚುಲಿ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಈ ಥರ ಉಂಡೆ ಮಾಡಿಕೊಂಡು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ತಕ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ದಪ್ಪಗಾದರೆ ಅದು ಈಗ ಮಧ್ಯಾಹ್ನ ತಿನ್ನಬೇಕು ಅಂದರೆ ಆಗೋದಿಲ್ಲ, ಒಂಥರ ಗಟ್ಟಿ ಆಗಿಬಿಡುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ತೆಟ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಸೊ ಇವಾಗ ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೊಳ್ಳೋಣ. ಉಂಡೆ ಮಾಡಿಕೊಂಡು
ನಾವೇ ಫೋರ್ಸ್ಫುಲ್ಲಿ ತೆಗಿಯೋದು ಬೇಡ, ಅದು ಒಣಗ್ದಾಗೆಲ್ಲ ಗೊತ್ತಾಗುತ್ತೆ ಅದು. ಸೊ ಅವಾಗ ತೆಗೆದ್ರೆ ಸಾಕು. ಸೊ ಇವಾಗ ತೆಗೆದು ಬಿಡೋಣ. ಸೊ ತಾನೇ ಬಿಟ್ಕೊಂಡಿರುತ್ತೆ ಅದು. ಇನ್ನೊಂದು ಸ್ವಲ್ಪ ಆಗಬೇಕು ಇದು ಬೇಲಿ. ಇದು ಆಗಿದೆ ನೋಡಿ. ಟೈಮ್ ಆಗ್ಬಿಟ್ಟಿದೆ ಈಗ, ಬೇಗ ಬೇಗ. ತಿನ್ನಕ್ ಬಂದಿದ್ದಾರೆ ಕೊಟ್ಬೇಡ. 9:30 ಆಯ್ತು, ಹಸುವಾತ್ ನಮಗೆ. ಇದಕ್ಕೆಲ್ಲ ಟೈಮ್ ಹಿಡಿತು ರೀ. ಆಯ್ತು ಆಯ್ತು, ಹಾಗೆ ಹೋಯ್ತು. ಚಟ್ನಿನೂ ರೆಡಿ ಆಗಿದೆ. ತೆಗೆಯೋಣ. ಬಿಸಿ ಬಿಸಿ ರಾಗಿ ರೊಟ್ಟಿ ರೆಡಿ. ಇದ್ರ ಜೊತೆಗೆ ಚಟ್ನಿ ಇದ್ಬಿಟ್ರಂತೂ ತುಂಬ ರುಚಿಯಾಗುತ್ತೆ. ಸೊ ಚಟ್ನಿ ಇಷ್ಟಪಡೋರು ಹಾಕ್ಕೋಬೋದು, ಅಥವಾ ಹಾಗೇನೆ ಮೊಸರು ಜೊತೆಗೂ ಇದನ್ನ ತಿನ್ಬೋದು. ಹಂಗಾಯ್ತು ರೀ ಬಿಸಿ ಬಿಸಿ ರಾಗಿ ರೊಟ್ಟಿ. ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ. ಎಷ್ಟು ಸಾಫ್ಟ್ ಆಗಿದೆ ನೋಡ್ತಿರ್ಬೋದು. ಸ್ವಲ್ಪ ಚಟ್ನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ, ಖಾರ ಹಾಕ್ಬಾರ್ದು ಅಂತ. ಆಲ್ರೆಡಿ ಅದಕ್ಕೆಲ್ಲ ಮೆಣಸಿನ್ಕಾಯಿ ಹಾಕಿದ್ನಲ್ಲ. ತಿನ್ನೋಣ, ಬಾಯಲ್ಲಿ ನೀರು ಬರ್ತಾ ಇದೆ. ಚೆನ್ನಾಗಿದೆ, ಮಾಡ್ಬೋದು ಚೆನ್ನಾಗಿ. ಮಧ್ಯ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ಮನೇಲಿ ಮಾಡಿಕೊಡಿ, ಖಂಡಿತ ತಿಂತಾರೆ. ಈ ಥರ ಖಾರವಾಗಿ ಚಟ್ನಿ ಇದ್ಬಿಟ್ರಂತೂ ಸಕ್ಕತ್ತಾಗುತ್ತೆ. ಅದ್ರ ಜೊತೆ ಬಿಸಿ ಬಿಸಿ ಕಾಫಿ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀವಿ. ಈ ಥರ ಒಂದು ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟು, ಈ ಥರ ರಾಗಿ ರೊಟ್ಟಿ, ಅದ್ರ ಜೊತೆಗೆ ಎಲ್ಲ ಮಸಾಲ ತರಕಾರಿ ಎಲ್ಲ ಹಾಕಿ ಮಾಡಿರೋಂಥ ರೆಸಿಪಿ ತುಂಬ ರುಚಿಯಾಗಿ ಬಂದಿತ್ತು. ಸೊ ಈ ಥರ ಒಂದು ರೆಸಿಪಿನ ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.